ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹೇಮಶ್ರೀ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ ಕಾರ್ಕಳದಿಂದ ಏಡಿ ತೊಗೊಂಡು ಬಂದಿದ್ದಾರೆ. ಅದನ್ನು ಅಜ್ಜಿ ಜೊತೆ ಸೇರಿ ಕ್ಲೀನ್ ಮಾಡೋಣ ಅಂತ ಇದ್ದೀನಿ. ಬನ್ನಿ ತೋರಿಸ್ತೀನಿ ಎಷ್ಟು ಏಡಿ ಇದ್ದಾವೆ, ಹೇಗಿದೆ ಅಂತ. ನೋಡಿ, ಒಂದು ಏಡಿ ಮೇಲೆ ಬರ್ತಾ ಇದೆ. ಏಡಿಲಿ ಇಷ್ಟಿದ್ದಾವೆ, ದೊಡ್ಡ ದೊಡ್ಡದು, ಎಲ್ಲನೂ ಜೀವ ಇದೆ. ಇದನ್ನ ಇವಾಗ ಅಜ್ಜಿ ನಾನು ಕ್ಲೀನ್ ಮಾಡ್ತೀವಿ. ನಂಗೆ ಬೆಚ್ಚಿದ್ದಂತ ಹೆದರಿಕತ್ತಿದೆ. ನನಗೆ ಏಡಿ ಮುಟ್ಟೋದಕ್ಕೆ ತುಂಬ ಭಯ. ಚಿಕ್ಕದಾದ್ರೂ ದೊಡ್ಡದಾದ್ರೂ ನಾನು ಏಡಿ ಮುಟ್ಟಲ್ಲ, ತಿನ್ನೋದು ಇಲ್ಲ. ನಾನು ಸುಮ್ಮನೆ ನೋಡೋದಕ್ಕೆ ಕೂತಿರೋದಷ್ಟೇ. ಅಜ್ಜಿ ಕ್ಲೀನ್ ಮಾಡ್ತಾ ಇದ್ದಾರೆ. ನೋಡಿ ಹೆಂಗೆ ಮಾಡೋದು ಅಂತ. ಫಸ್ಟ್ ಈ ಕೊಂಬುಗಳನ್ನೆಲ್ಲ ಮುರಿಬೇಕು. ಬಾ, ಇಷ್ಟಿಷ್ಟು ದೊಡ್ಡದು ಮರತಿ ಕಚ್ತಾ ಎಂತಾಯ್ತು? ಏನು ಚೂರು ಬಾಯಿ ಕೊಟ್ಟು ತುಂಬ ತಕ್ಕಿದ್ದಾರೆ. ಹೌದಾ? ಮತ್ತೆ ನೋಡಿ, ಇದು ಹುಷಾರಾಗಿ ಕ್ಲೀನ್ ಮಾಡಬೇಕು. ಕೊಂಬಲ್ಲಿ ಕಚ್ಚಿದ್ರೆ ಬೆರಳು ಕಟ್ ಮಾಡ್ತಾವ, ಬೆರಳೆಲ್ಲ ಕಟ್ ಮಾಡ್ತಾವಂತೆ. ಇದನ್ನು ಕೈ ಹಾಕಿ ಮರತಿ, ನಂಗೆ ಹೆದರಿಕೆತ್ತದೆ. ಇಷ್ಟು ಏಡಿ ಇದ್ದಾವೆ. ಜಸ್ಟ್ ಕೊಂಬುಗಳನ್ನೆಲ್ಲ ಕಟ್ ಮಾಡಿ ಹಾಕ್ತಿರೋದು. ಎಣ್ಣೆ ಅಂತ ಆಗೋದು ಇದೆಂತ ಕಚ್ಚಲ್ಲಲ್ಲ? ಕಷ್ಟ ಕಣ್ಣು ಕೊಡೋದು ಸರಿ. ನಂಗೆ ಎಂತಾದ್ರು ಒಂದು ಅದು ಎಂತ ಮಾಡಲ್ಲಲ್ಲ? ಎಂತ ಮಾಡ್ತಾವೆ ಹಿಂಗೆ ಅಂತ ನೋಡಿ, ಇಷ್ಟಿಷ್ಟು ದೊಡ್ಡದಿದೆ. ಇದನ್ನ ಸುಟ್ಕೊಂಡು ಕೆಲವರು ತಿಂತಾರೆ. ಹೇಗೆ ಹಿಡ್ದಂತೆ? ಹೆಂಗೆ ಹಿಡಿದ್ರೆ ಬಲೆಯಲ್ಲಿ ಇರ್ಬೋದು, ಅದು ಕೈಯಲ್ಲೆಲ್ಲ ಹಿಡಿತಾರೇನ? ಕೈಯಲ್ಲಿ ಹಿಡಿಬಾರ್ದು, ಸಮ ಬಾಯಿ ಕೊಟ್ಟು ಹೋಗ್ತಾನೆ. ಹೌದಾ? ಕೈ ತೆಗಿ ಮತ್ತೆ. ನನಗೆ ಎಂತ ಮಾಡೋದು ಈಗ? ಎಂತ ಬಿಡ್ದು ಜೋರು ಕಚ್ಚಿದ್ರೆ? ಮತ್ತೆ ಅಮ್ಮ ಅಮ್ಮ ಅವ್ರು ಯಾರು ಬಿಡ್ತಾರೆ ನೋಡೋಣ. ಹೋಗ, ಅತ್ತೆ ಹೋಗು. ಬೇಡ ಬಿಡು, ಹೋಗ. ನಂಗೆ ಹೆದರಿಕೆ ಕೊಟ್ಟೋಗ್ತಾನೆ. ಹೌದಾ? ನಂಗೆ ಹೆದರಿಕೆ. ಅಮ್ಮ ನೀರು ಬಿಟ್ಟಿಲ್ಲ, ಆದರೂ ಬಾಯಿ ಕೊಟ್ಟು ಬಿಡಲೇ ಇಲ್ಲ. ನಂಗೆ ಹೆದರಿಕೆ. ಕತ್ತಿನ ಜೊತೆ ನೋಡ್ಬಿಟ್ಟು ನಂಗೆ ಹೆದರಿಕೆ ಆಗುತ್ತೆ ನೋಡಿ. ಕತ್ತಿ ಮಾಡಚ್ಚಿವೆ ಕೊಂಬಾರ ಬರ್ತದೆ. ಬಾಯಿ ಕೊಡ್ತದ ಕೊಡು. ಅಯ್ಯೋ ಮತ್ತೊಂದು ಕೊಡ್ತದೆ. ಅಜ್ಜಿ ಬೇಡ ಅಜ್ಜಿ, ಹೆಂಗ ಮೇಲೆ ತಳ್ಕ ಹೆದರಿಕೆ ಆಯ್ತು. ನೀರಿಗೆ ನೋಡ್ತದಲ್ಲ ಇಲ್ಲ ಹೆದರಿಕೆ ಇಲ್ಲ. ಇವನಿಗೊಂದು ದೊಡ್ಡ ಸನ್ನಿತ್ತಿಗೆ ಅದು ಏನು ಸಮಿತಿ. ಇವನು ಅಜ್ಜಿ ಬನ್ನಿ, ಅತ್ತೆ ಬನ್ನಿ. ನಾನೇ ಕಡ್ಸಿದೆ ಕರ್ಕೊಂಡು. ಅದೇ ಸಲ ಮೊಗಲ ಹಿಂಡಿ ಕಾಲಿಗೆ ಹಾಕಿರಿ. ನೀವು ಹೇಗೆ ಹಿಡಿದ ಅದನ್ನ? ಕೈಯಲ್ಲಿ ಅಯ್ಯೋಪ್ಪ ಕೊಚ್ಚಿದ್ಲನ್ನ. ಇಲ್ಲಿ ನೋಡಿ ಎಷ್ಟು ದೊಡ್ಡದು ಮತ್ತೆ ಎಷ್ಟು ಶಾರ್ಪ್ ಇದೆ. ಇದರಲ್ಲಿ ನಮ್ಮ ಬೆರಳೆ ಕಟ್ಟಾಗುತ್ತಂತೆ. ಅದಕ್ಕೆ ಏಡಿ ಕ್ಲೀನ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ಎಲ್ಲರೂ ಕ್ಲೀನ್ ಮಾಡಿ. ಈಗ ನಮ್ಮ ಅಜ್ಜಿಗೂ ಕಚ್ಚಿತ್ತು, ಅದನ್ನು ಅವರು ಅಣ್ಣ ಅವರೆಲ್ಲ ಬಂದು ಬಿಡಿಸಿರೋದು. ಯಬಾ, ಇದು ನೋಡಿದ್ರೇ ಹೆದರಿಕೆ ಆಗುತ್ತೆ. ನೋಡಿ ಇಷ್ಟಾಗಿದೆ. ಇದನ್ನೇ ಕ್ಲೀನ್ ಮಾಡ್ತಾ ಇದ್ದಾರೆ ಅಜ್ಜಿ. ಇದೆಲ್ಲ ವೇಸ್ಟು, ಇದು ಸಾಂಬಾರಿಗೆ. ಏಯ್, ರಸ ಕಚ್ಚುತ್ತೆ ಕಣ. ನೋಡಿ, ಇದರಲ್ಲಿ ಈ ಥರ ಕೊಂಬುಗಳನ್ನು ಸುಟ್ಟು ತಿಂತಾರೆ. ಒಳಗಡೆ ವೈಟ್ ಇರುತ್ತೆ, ಅದನ್ನು ತಿಂತಾರೆ. ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಟೇಸ್ಟ್ ಇರುತ್ತಂತೆ ಸುಟ್ಕೊಂಡು ತಿಂದರೆ. ಇದನ್ನ ಇಂಥದ್ದು ಇದೆಲ್ಲ ಕ್ಲೀನ್ ಮಾಡಿ ಹಾಕಿರೋದು. ಇದೆಲ್ಲ ಸಾಂಬಾರು ಮಾಡಲಿಕ್ಕೆ. ಇದನ್ನು ತೊಳೆದು ಬೇಯಿಸೋದಕ್ಕೆ ಕೊಡ್ತಾಯಿದ್ದೀನಿ ಅಮ್ಮಂಗೆ. ನಮ್ಮದು ಏಡಿ ಎಲ್ಲ ಕ್ಲೀನ್ ಮಾಡಿ ಮುಗಿದಿದೆ. ಅದನ್ನು ಸಾಂಬಾರು ಮಾಡ್ತಾರೆ ಅಷ್ಟೇ. ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.